ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು PK ಕನ್ನಡ ವ್ಲಾಗ್ಸ್. ಹಾಗೆ ಈ ವಿಡಿಯೋ ಬಂದು ಈ ವ್ಲಾಗು ಜನವರಿ 3ನೇ ತಾರೀಕು ಹುಣ್ಣಿಮೆ ದಿನದ ವ್ಲಾಗ್ ಆಗಿರುತ್ತೆ. ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೊಟ್ಟಿದ್ವಿ. ಅಲ್ಲಿ ಪೂಜೆಗೂ ಕೂಡ ಹೋಗಿ ಪ್ರಸಾದ ಎಲ್ಲ ತಗೊಂಡು, ಹಾಗೆ ಇವತ್ತು ನಾನು ಹೇಳಿದ ಪ್ರಕಾರ ಬನದ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಅಂತ ಹೇಳಿದ್ನಲ್ವ. ಹಾಗಾಗಿ ನಾನು ಕೂಡ ನಿಂಬೆಹಣ್ಣು ದೀಪನ ಹಚ್ಚಬೇಕಾಗಿತ್ತು ದೇವಸ್ಥಾನದಲ್ಲಿ. ಹಾಗಾಗಿ ನಾನು ಹೇಳಿದಾಗೆ ಅಮ್ಮನವ್ರ ದೇವಸ್ಥಾನದಲ್ಲಿ, ಅಂದರೆ ಹೆಣ್ಣು ದೇವ್ರ ದೇವಸ್ಥಾನದಲ್ಲಿ, ಯಾವುದಾದ್ರೂ ಅಮ್ಮನವ್ರ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹುಣ್ಣಿಮೆ ದಿನ ಅಂತ ಅಂದ್ಬಿಟ್ಟು. ಆದರೆ ಇದರಲ್ಲಿ ಒಂದು ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ಬ್ರಹ್ಮರಥೋತ್ಸವ ಎಲ್ಲ ಇತ್ತಲ್ವ. ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಹುಣ್ಣಿಮೆ ದಿವಸ, ಬನದ ಹುಣ್ಣಿಮೆ ದಿವಸ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೊಟ್ಟಿದ್ವಿ. ಪ್ರಸಾದನೂ ಕೂಡ ಎಲ್ಲ ತಗೊಂಡು ಮಾಡಿಕೊಂಡು, ಹಾಗೆ ಇಲ್ಲಿ ಬಂದು ದೊಡ್ಡಮ್ಮ ತಾಯಿ ದೇವಸ್ಥಾನದಲ್ಲಿ ನಿಂಬೆಹಣ್ಣು ದೀಪನ ಹಚ್ತಾ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಏನೇ ಹೇಳಿ, ನೀವು ಏನಾದರೂ ಕಷ್ಟ ಇತ್ತು, ತುಂಬ ಏನೋ ತೊಂದರೆ, ಮನಸ್ಸಿನಲ್ಲಿ ಯಾಕೋ ಒಂಥರ ಬೇಜಾರು, ಏನೋ ಒಂಥರ ಇದೇ ಸರಿ ಇಲ್ಲ, ನೆಗೆಟಿವಿಟೀಸು ಮನೆಯಲ್ಲೂ ಜಾಸ್ತಿ ಆಗಿದೆ, ಮನೆಯಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ಸು ಈ ಥರನೇ ಆಗ್ತಾಯಿದೆ ಅಂತ ಅನ್ನೋವಾಗ ಈ ಥರ ನಿಂಬೆಹಣ್ಣು ದೀಪ ಅಮ್ಮನವ್ರ ದೇವಸ್ಥಾನದಲ್ಲಿ ಎಲ್ಲಾದರೂ ಹೋಗಿ ಒಂದು 9 ವಾರನೋ 18 ವಾರ 5 ವಾರ ಎಷ್ಟು ದಿವಸ ಆದರೂ ಸರಿ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ಎಷ್ಟು ದಿವಸ ಅಂತ ಅಂದರೆ ದಿನ ಅಂತ ಅಲ್ಲ, ಒಂದು 3 ವಾರ 5 ವಾರ 9 ವಾರ ಆ ಥರ ನಾನು ಬಂದು ಯಾವಾಗ್ಲೂ ಕೂಡ ಹಚ್ತಾ ಇದ್ದೆ. ಬನಶಂಕರಮ್ಮನ ದೇವಸ್ಥಾನದಲ್ಲೂ ಹಚ್ತಾ ಇದ್ದೆ, ಮತ್ತು ಗಂಗಮ್ಮ ತಾಯಿ ದೇವಸ್ಥಾನದಲ್ಲೂ ಕೂಡ ಹಚ್ತಾ ಇದ್ದೆ. ಈಗ ಆಗಲೇ ಒಂದು 2 ವರ್ಷದಿಂದ ನಾನು ಕೆಲಸಕ್ಕೆ ಹೋಗ್ತೀನಿ, ಮಾಡ್ತೀನಿ, ಆಗೋದೇ ಇಲ್ಲ, ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಅಂದರೆ ಪ್ರತಿ ಹುಣ್ಣಿಮೆನಲ್ಲೂ ಹೋಗಿ ಹಚ್ತೀನಿ. ಹಾಗಾಗಿ ಈ ಸರಿನೂ ಹಚ್ಚೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಆದರೆ ನಾನು ತುಪ್ಪದ ಬತ್ತಿ ಎಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಮಗಳು ಕೂಡ ನಾನು ಕೂಡ ಹಚ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಹೇಳಿದ್ಲು. ಹಾಗಾಗಿ ಅವಳು ಹಚ್ಚಲಿ ಅಂತ ಅಂದ್ಬಿಟ್ಟು ಇಬ್ಬರೂ ಕೂಡ ಹೋಗಿ ಹಚ್ತಾ ಇದ್ದೀವಿ. ನಿಜವಾಗ್ಲೂ ಏನೋ ಒಂಥರ, ನಾನು ಅದು ಹಚ್ಚಿ ಬಂದಾದಮೇಲಂತೂ ತುಂಬಾ ಒಂಥರ ಪಾಸಿಟಿವಿಟಿ ಅಂತಲೇ ಹೇಳ್ಬೋದು. ಒಂದೊಂದು ಸರಿ ಹೇಳಬೇಕು ಅಂದರೆ ಮನೆಯಲ್ಲಿ ಪೂಜೆನೂ ಕೂಡ ಮಾಡಿಕೊಡೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಬಟ್ ಏನೋ ಒಂದು ಮನ್ಸು ಮಾಡಿ ಮಾಡಲೇಬೇಕು ಅಂತ ಅಂದ್ಕೊಂಡು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಒಂದೊಂದು ಸರಿ ನಾವು ಮನೆಯಲ್ಲಿ ಏನೇ ಮಾಡಿದ್ರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲ ಮನೆಯಲ್ಲೇ ದೀಪ ಹಚ್ಚೋದಕ್ಕೂ ಆಗೋದಿಲ್ಲ, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವು ಈ ಥರ ಏನಾದರೂ ಒಂದು ದೇವ್ರ ಮೊರೆನೇ ಹೋಗಬೇಕು. ದೇವ್ರ ಮೊರೆ ಹೋಯಿತು ಅಂತ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ನಂಬಿದ್ದೀನಿ. ಹಾಗೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ದೇವಸ್ಥಾನದಲ್ಲಿನೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಒಂದೇ ನಿಂಬೆಹಣ್ಣಿಂದ 2 ದೀಪ ಆಗುತ್ತಲ್ವ. ಹಾಗಾಗಿ ಈಗ ದೇವ್ರ ಹತ್ರ ಸಂಕಲ್ಪ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳು ಅಂತ ಇದ್ಲು, ಏನು ಮಮ್ಮಿ ಇಷ್ಟು ದೊಡ್ಡ ಲೀಸ್ಟು ಏನೋ ಹೇಳ್ಕೊತಾ ಇದೆಯಾ ಅಂತ ಅಂದ್ಬಿಟ್ಟು. ಹಾಗೆ ದೇವ್ರ ದೀಪನೂ ಕೂಡ ನಿಂಬೆಹಣ್ಣು ದೀಪ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗಲ ಹೊರಡಬೇಕು. ಹಾಗೆ ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ನಿಂಬೆಹಣ್ಣಿನ ದೀಪ ಹಚ್ಚಿರೋದ್ರಿಂದ ನನಗಂತೂ ತುಂಬಾ ಒಳ್ಳೆಯದಾಗಿದೆ. ನೀವು ಕೂಡ ಹಚ್ಚಿ. ಬರೀ ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿ ಇಂಥ ದಿವಸನೇ ಹಚ್ಚಬೇಕು ಅಂತ ಏನಿಲ್ಲ. ಶುಕ್ರವಾರದ ದಿವಸ, ಮಂಗಳವಾರದ ದಿವಸನೂ ಕೂಡ ಮನೆ ದೇವ್ರ ದೇವಸ್ಥಾನಕ್ಕೆ, ಯಾವುದಾದ್ರೂ ಹೆಣ್ಣು ದೇವ್ರ ದೇವಸ್ಥಾನ, ಅದರಲ್ಲೂ ಕಾಳಿ ಅಂತ ಇರೋ ದೇವಸ್ಥಾನದಲ್ಲಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ, ಇಂಥ ದೇವಸ್ಥಾನಗಳಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಾನು ನಿಂಬೆಹಣ್ಣಿನಿಂದನೇ ಇನ್ನೂ ಒಂದು ಪೂಜೆನೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾನು ಅದನ್ನು ಮಾಡಿದ್ಮೇಲಂತೂ ಎಷ್ಟೋ ನೆಮ್ಮದಿ ಅಂತಲೇ ಅನಿಸುತ್ತೆ. ತುಂಬಾ ಮನೆಯಲ್ಲಿ ತುಂಬ ಕಿರಿಕಿರಿ, ತುಂಬಾ ಜಗಳ, ನನಗೂ ನಮ್ಮ ಮನೆಯವ್ರಿಗೂ ನೆಮ್ಮದಿನೇ ಇರ್ತಿರಲಿಲ್ಲ. ಅದನ್ನು ಮಾಡ್ಕೊಂಡು ಬರ್ತಾ ಇರೋವಾಗಿಂದ ಅಂತೂ ತುಂಬಾ ಒಳ್ಳೆಯದಾಗಿದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಅದನ್ನೇ ನಿಮಗೆ ತೋರಿಸ್ಕೊಡ್ತೀನಿ. ಅದು ಈ ಧನುರ್ಮಾಸದಲ್ಲಿ ಮಾಡಿದ್ದಿದ್ರೆ ತುಂಬಾ ಒಳ್ಳೆಯದಾಗ್ತಾಯಿತ್ತು. ಬಟ್ ನನಗೆ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಈ ಧನುರ್ಮಾಸ ನಾನು ಮಾಡ್ಕೊಂಡಿಲ್ಲ, ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ನಿಮಗೆ. ಬಾಯ್, ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.